ಬಿಜೆಪಿ ಜೆಡಿಎಸ್ ಇಬ್ಬರದ್ದು ಕೂಡ ಮೈತ್ರಿ ಕೂಟದ್ದು ಒಂದು ಪತ್ರಿಕಾಗೋಷ್ಠಿ ನಡೆದಿದೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಜಂಟಿ ಸುದ್ದಿಗೋಷ್ಠಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಇತ್ತು. ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿ ಇತ್ತು. ಅದರಲ್ಲಿ ಸುಮಾರು ಜನ ಬಂದಿದ್ರು. BY ವಿಜಯೇಂದ್ರ ಅವರು ಬಂದಿದ್ರು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ರು. ಪ್ರಹ್ಲಾದ್ ಜೋಶಿಗೆ ಸವಾಲು ಹಾಕಿದಂತ DK ಶಿವಕುಮಾರ್ ಆ ವಿಚಾರದ ಬಗ್ಗೆ ಚರ್ಚೆ ಇತ್ತು. DCM DK ಶಿವಕುಮಾರ್ ಅವರ ಸವಾಲು ಸ್ವೀಕರಿಸಿದಂತಹ ಕುಮಾರಣ್ಣ, ನಾವು ಓಪನ್ ಡಿಬೇಟ್ಗೆ ತಯಾರಿದ್ದೇವೆ, ಯಾವ ಸ್ಲಾಟು ಅಂತ ಹೇಳಿ ಬನ್ನಿ, ಸ್ಪೀಡ್ ನ್ಯೂಸ್ಗೆ ಬನ್ನಿ, ಮಾಡಿಸ್ಬಿಡೋಣ ಅತ್ಲಾಗಿ ಡಿಬೇಟ್ನ. ಏನಂತೀರಾ ಕುಮಾರಣ್ಣ? ಬಂದ್ಬಿಡಿ. ಏನಾಯ್ತು ಪ್ರೆಸ್ ಮೀಟ್ ಅಲ್ಲಿ, ಏನ್ ನಡೀತು ನೋಡ್ಕೊಂಬನ್ನಿ. ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತ 2005ರಲ್ಲಿ ಪ್ರಾರಂಭ ಆದಂತ ಮನ್ರೇಗಾ, ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಯಾವೊಂದು ಹೊಸದಾಗಿ ಹೆಸರನ್ನು ನೆಟ್ಟಿದ್ದಾರೆ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತರಿ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನ ಶಾರ್ಟ್ ಆಗಿ ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ